ಇವನಾರ್ಲ ಇರೋದ್ ಕಾಲ್ದಾರಿ ಮುಕ್ಕಾಲ್ದಾರಿ ಇವನೇ ನಡೀತಾವನಲ್ಲ. ಆರ ನೋಡಿಯಪ್ಪ ಸೈಡ್ಗೆ ಹೋಗ್ಲಿ. ಸುಮ್ನಿರಪ್ಪ. ನೋಡೋ ಆವಿಗೆ ತಿಂಡಿ ತಿನ್ಸಕ್ ಬೇಕಾದ್ರೆ ಕೈ ಚಾಚ್ ಬಿಡ್ತೀನಿ, ಆದ್ರೆ ಈ ಊರ್ನವ್ರಿಗೆ ಯಾರು ನೋಡಿ ಕೈ ಚಾಚಕ್ಕಿಲ್ಲ. ಅವ್ನ ಜಾಗ ಬಿಟ್ಟಾಗ ನಾವು ಗಾಡಿ ಬಿಡೋಣ. ಇದ್ಯಾಕ್ಲಾ ಒಡಿಲ ಆರನ್ನ? ಹೊಡೆಯಕ್ಕಿಲ್ಲ. ಒಡಿಲ ಆರನ್ನ ಬೇಡ ಕಳ. ಒಡಿ ಅಂದ್ರೆ ಏನ್ರ ಆರು ನೋಡಿ ಎಷ್ಟು ಅಹಂಕಾರ ಬಂದ್ಬಿಡ್ತಾ? ನಡೀರಿ ನಡೀರಿ ನಡೀರ ಆಯ್ತಾ ನಿಮ್ಗೆ ನಡೀರಿ. ಆಮೇಲೆ ಮೇನ್ ರೋಡಲ್ಲಿ ಮರಳು ಹುಷಾರು. ಈಗ ಐತೆ ನನ್ನ ಮಕ್ಕಳಿಗೆ. ಹಲೋ, ಯಾರು ತಹಸೀಲ್ದಾರ ಮಾತಾಡ್ತಿರೋದು? ಹೌದು ಸರ್, ಅದು ನಿಮ್ಮ ಹೆಂಡತಿ. ನಿಮ್ಮ ಹೆಂಡತಿ ಏನಾಯ್ತಾಯ? ಗೊತ್ತಿತ್ತು. ಹಲೋ, ಸಾರಿ ಸರ್, ಅದು ಕರೆನ್ಸಿ ಖಾಲಿ ಆಗ್ಬಿಡ್ತು. ಬಿಡು, ನನ್ನ ಹೆಂಡತಿಗೆ ಏನಾಯ್ತಾಯ? ಸರ್, ನಿಮ್ಮ ಹೆಂಡತಿ ಮಾರ್ಕೆಟಲ್ಲಿ ಸಿಕ್ಕಿದ್ರು, ಅವರೇ ನಿಮ್ಮ ನಂಬರ್ ಕೊಟ್ಟರು ಸರ್. ನಿನ್ಗೆ ಏನ್ ಬೇಕು? ಯಾರೇ ನೀನು? ಸರ್, ಯಾರೋ ಪಾಪಿ ನನ್ನ ಮಕ್ಕಳು ಭೂತಾಯಿ ಮರಳಿಗೆ ಕೈ ಹಾಕ್ಬಿಟ್ಟು ಅಕ್ರಮವಾಗಿ ಮರಳನ್ನ ಲೋಡ್ ಗಟ್ಟಲೆ ಸಾಗಣೆ ಮಾಡ್ತಾ ಇದ್ದಾರೆ ಸರ್. ಹಿಂಗೆ ಆದ್ರೆ ನಾಳೆ ಅಂತರ್ಜಲ ಕುಸಿಯಲ್ವಾ ಸರ್? ಅಂತರ್ಜಲ ಕುಸಿದ್ರೆ ನಾಳೆ ನಮಗೂ ನಿಮಗೂ ಕುಡಿಯೋದಕ್ಕೆ ನೀರು ಸಿಗಲ್ಲ ಸರ್. ಆಮೇಲೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬಿಂದಿಗೆ ಎತ್ಕೊಂಡು ಕುಡಿಯೋ ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ನಡಿಬೇಕಾಗಿ ಬರುತ್ತೆ ಸರ್. ಅದಕ್ಕೆ ನಾನೇನೇ ಮಾಡ್ಬೇಕು? ಸರ್, ನಮ್ಮ ದೇಶಕ್ಕೆ ಒಳ್ಳೇದಾಗಬೇಕು, ನನ್ನ ಮಕ್ಕಳ ಮೇಲೆ ಆಕ್ಷನ್ ತಗೋಬೇಕು. ಆಯ್ತಪ್ಪ, ಈಗ ಫೋನ್ ಕಟ್ ಮಾಡ್ತೀಯಾ? ಸರ್ ಇನ್ನೊಂದು ಕಂಪ್ಲೇಂಟ್ ಇದೆ ಸರ್. ಮೊದಲು ಇದನ್ನ ಮುಗಿಸೋಣ ಇರಯ್ಯ. ಹಾರು ನೋಡಿದವನ್ ಕತೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಎಷ್ಟು ಸಲ ಹೇಳೋದು ನಿಮ್ಗೆ ಆ ಊರ್ ಮೇಲೆ ಗಾಡಿ ತಗೊಂಡೋಗ್ಬೇಡಿ ಅಂತ? ಅದು ಏನದು? 25,000 ಫೈನ್ ಕಟ್ಬಿಟ್ಟು ಗಾಡಿ ತಗೊಂಡೋಗಿ. ಗಾಡಿ ತಗೊಂಡು ಇಷ್ಟು ವರ್ಷ ಆಗದೆ, ಇನ್ನ ಲೋನ್ ಕಟ್ಟಿಲ್ವೇ? ಅಯ್ಯ, ನಿನ್ನವ್ ಹೇಳಿಲ್ಲ 6 ನೋಡಿಬೇಡ ಅಂತ. ನಿನ್ನಿಂದ 10,00,000 ಲಾಸು. ಇದೇನಪ್ಪ? ಥ್ಯಾಂಕ್ಸ್. ಯೋ, ನೀನ್ ಮಾತ್ರ ಬೆಳಗ್ಗೆ ಬೆಳಗ್ಗೆ ಹೀರೋ ರೇಂಜಿಗೆ ರೆಡಿ ಆಗ್ಬಿಡು. ಎಲೆ ತೊಳಿಬೇಕು ಅನ್ನೋ ಪರಿಜ್ಞಾನ ಬೇಡ. ಇಡೀ ಜಗತ್ನಾಗೆ ಅವ್ರವ್ರ ಎಲೆನ ಅವ್ರವ್ರ ಅಣ್ಣ ಅವರೇ ತೊಳ್ಕೋಬೇಕು. ಆಯ್ತಾಯ್ತು, ಹೋಗು. ಅನ್ನಭಾಗ್ಯ ಕರೆಕ್ಟ್ ಆಗಿ ಸಾರ್ನ ಈ ಗುಂಡಿ ಒಳಗೆ ಹಾಕ್ಬೇಕು ಚೆನ್ನಾಗಿ. ಹಂಗೆ ಹಂಗೆ ಹಂಗೆ. ಯೋ, ಏನ್ ಸಾರಯ್ಯ ಇದು? PT ಉಷಾಗಿನ್ನ ಫಾಸ್ಟ್ ಆಗಿ ಎಲ್ಲಿಂದ ಆಚೆ ಓಡೋಗ್ತಾ ಇದೆ. ಯಾವ ಸಾರಯ್ಯ ಇದು? ತಿಳಿ ಸರ್. ಬರ್ತಾ ಬರ್ತಾ ಪಿಕ್ಚರ್ ಅಲ್ಲಿ ಹೀರೋಯಿನ್ಗಳ ಡ್ರೆಸ್ ಕಡಿಮೆ ಆದಂಗೆ ನಿನಗೆ ಅಡಿಗೆ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ. ಕಣ್ಣಿಗೆ ಕಾಣಿಸ್ತಾ ಇದೆ ಇದ್ರ ಟೇಸ್ಟ್. ಯಾವ ತಿಂತಾನೆ ಎತ್ಕೊಂಡೋಗ. ಲೇ, ಯಾಕೋ ಈ ನಡುವೆ ನಿಮ್ಮ ಅಪ್ಪನ ಕಷ್ಟ ನಿಂಗೆ ತಿಳಿತಾನೆ ಇಲ್ಲ. ನಿಮ್ಮಮ್ಮ ನಿನ್ನ ನನ್ನ ಕೈ ಕೊಟ್ಟು ಹೋಗೇ ಬಿಟ್ಲು. ನಿನ್ನ ನಾನು ಎಷ್ಟು ಕಷ್ಟ. ನಿನಗೆ ಯಾರು ಕಷ್ಟ ಬೀಳು ಅಂತ ಹೇಳಿದ್ದು? ಇನ್ನೊಂದು ಮದುವೆ ಆಗ್ಬೇಕಾಗಿತ್ತು. ಆಗ್ಲಾದ್ರೂ ನಂಗೆ ರುಚಿ ರುಚಿ ಆಗಿರೋ ಊಟ ಸಿಗ್ತಾ ಇತ್ತು. ಏನ? ಇನ್ನೊಂದು ಮದುವೆ? ಮುದ್ದ ಕೃಷ್ಣ, ನಿನಗೆ ಹುಡುಗಿ ಒಪ್ಗೆನಾ? ಔಸ್ತಿರೋ ಹುಲಿ ಜಿಂಕೆನ್ ಬೇಡ ಅಂತದ? ಲೇ ಗೌಡ, ಈಗ್ಲೇ ನಿಮ್ಮಪ್ಪ ಪಕ್ಕದಲ್ಲಿ ಮಲ್ಸ್ಕೊಳ್ಳೋದೇ ಕಳ್ತಾನೆ. ಇನ್ನ ಚಿಕ್ಕಮ್ಮ ಬಂದ್ರೆ ನಿನಗ್ ಬೀದಿನೇ ಗತಿ. ಏನಾರು ಮಾಡೋ. ಈಗ ಹೇಳಪ್ಪ, ಮದ್ವೆ ಯಾರು ಬೇಡ ಅಂತಿದ್ದು? ಅವಾಗ ನಾನೇನೋ ಚಿಕ್ಕ ಹುಡುಗ ಆಟ ಮಾಡ್ತಾ ಇದ್ದೆ. ನೀವು ದೊಡ್ಡವ್ರ ತಾನೆ, ಬುದ್ಧಿ ಇರ್ಲಿಲ್ವಾ? ಕೈಯಲ್ಲಿ ಒಂದು ಆಟ ಸಾಮಾನು ಕೊಟ್ಟು ತಾಳಿ ಕಟ್ಟೋದು. ನಾನು ಯಾವ್ದಾದ್ರು ಹುಡುಗಿನ ಕಟ್ಕೊಂಡ್ ಬಂದಿದ್ರೆ ನಿಂಗೆ ಗೊತ್ತಾಗಿರೋದು ಮಲ್ತಾಯಿ ಕಷ್ಟ ಏನು ಅಂತ. ಈ ಕಷ್ಟಕ್ಕಿಂತ ಆ ಕಷ್ಟ ಎಷ್ಟೋ ಪರವಾಗಿಲ್ಲ. ನಿಮ್ಮನ್ನೆಲ್ಲ ದೇವರೇ ಕಾಪಾಡ್ಬೇಕು. ರುದ್ರ, ಭದ್ರ, ಚಾಮುಂಡಿ, ಸ್ವಾಮಿ ವಿಷ್ಣು ಮುನೇಶ್ವರ ಎಲ್ಲಾರನ್ನೂ ಕಾಪಾಡಪ್ಪ ತಂದೆ. ಓಂ ಫಟ್. ನನ್ನ ಮಗಳು ಮದುವೆ ಆಗಿ 3 ವರ್ಷ ಆಯ್ತು. ಇದುವರೆಗೂ ಹೊಟ್ಟೆಲ್ ಒಂದ್ ಮಗು ಇರ್ಲಿ, ಒಂದ್ ಜಂತ್ ಹುಳನು ಮಿಸ್ ಕಾಡಿಲ್ಲ. ನಾವು ಆ ದೇವ್ರು ಈ ದೇವ್ರು ಎಲ್ಲ ಸುತ್ತದೋ, ಏನು ಪ್ರಯೋಜನ ಆಗ್ಲಿಲ್ಲ ಸ್ವಾಮಿ. ದಿನ ಆ ದೇವ್ರು ಈ ದೇವ್ರು ಅಂತ ಕಳಿಸ್ದೆ, ಪತಿ ದೇವ್ರ ಹತ್ರ ಕಳಿಸಿದ್ರೆ ಈ ಸಮಸ್ಯೆನೇ ಇರ್ತಿಲ್ವಲ್ಲ ಮುಂಡೇವಾ. ನಿಮ್ಮನ್ನೇ ನಂಬಿದ್ದೀವಿ, ನೀವೇ ಏನಾದ್ರೂ ಮಾಡ್ಬೇಕು ಸ್ವಾಮಿ. ಮಾಡೋಣ. ಎಲ್ಲ ನಮ್ಮ ವಿಷ್ಣು ಮುನೇಶ್ವರ ನೋಡ್ಕೊಳ್ತಾನೆ. ರುದ್ರ, ಭದ್ರ, ಛಿದ್ರ, ಚಾಮುಂಡಿ, ಓಂ ಕಾಳೆ ಮಹಾಕಾಳೆ, ಓಂ ಫಟ್ ಫಟ್. 2 2 4 4 2 6. ವಿಷ್ಣು ಮುನೇಶ್ವರ ಹೇಳ್ತಾವನೆ ಮಗಿ ಹೊಟ್ಟೆನಲ್ಲಿ ಮಗು ಆಯ್ತದೆ ಅಂತ. ಯಾವಾಗ ಆಗುತ್ತೆ ಅಂತ ಸ್ವಲ್ಪ ಕೇಳ್ಬಿಡಿ ಸ್ವಾಮಿ. ಫಟ್. 2 1 3.
ಇದೇನ್ ಶಿವ ಮುನೇಶ್ವರ ಆಗಲ್ಲ ಅಂತ ಹೇಳ್ತಾವನೆ. ಅಪ್ಪ ಮುನೇಶ್ವರ, ಯಾಕಪ್ಪ ಕನ್ಫ್ಯೂಸ್ ಮಾಡ್ತೀಯಾ? ಸ್ವಲ್ಪ ಸರಿಯಾಗಿ ಹೇಳಪ್ಪ. ಮಿಸ್ಟೇ ಮುನೇಶ್ವರ, ಓಂ ಫಟ್ ಹತ್. ನೋಡಿ, ನಮ್ಮ ಮಿಸ್ಟ್ರಿ ಮುನೇಶ್ವರ ಮಹಾನ್ ಹಠವಾದಿ. ಮಗು ಆಗ್ಬೇಕು ಅಂತಂದ್ರೆ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಾವನೆ. ಏನ್ ಹೇಳಿ ಸ್ವಾಮಿ? ನಮ್ಮ ಮುನಿಯಪ್ಪನ್ಗೆ ಮಾಂಸ ಅಂದ್ರೆ ಭೋ ಪ್ರಾಣ. ಒಂದು ಕೂಗೋ ಕೋಳಿ, ಇನ್ನೊಂದು ಕೂಗದೇ ಇರೋ ಕೋಳಿ, ಚೆನ್ನಾಗಿ ಬಲ್ತಿರೋ ಬನ್ನೂರ್ ಕುರಿ ಚರ್ಬಿ ಮಟನ್ನು, ಆಮೇಲೆ 1 ಪ್ಯಾಕೆಟ್ ಚುಟ್ಟ ಶಕ್ತಿ ಮಟನ್ ಮಸಾಲ 5 ಪ್ಯಾಕೆಟ್. ಬಿಸಿಲು ಸ್ವಲ್ಪ ಜೋರಾಗೈತೆ. ನಮ್ಮಪ್ಪ ತಂಪಾಗಿದ್ರೆ ನಾವು ತಂಪಾಗಿರ್ತೀವಲ್ವೇ? ಅದಕ್ಕೆ ಅದ್ರ ಜೊತೆಗೆ ಒಂದು ರೇಬಾನ್ ಕೂಲಿಂಗ್ ಗ್ಲಾಸು. ಹುಷಾರು, ಇವನ್ನೆಲ್ಲ ತರ್ಬೇಕಾದ್ರೆ ಯಾರ ಹತ್ರನೂ ಹೇಳ್ಕೊಡ್ದು, ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡ್ಕೊಡ್ದು. ಎಲ್ಲ ಎತ್ಕೊಂಡೋಗ್ಬಿಟ್ರಾ? ಇದನ್ನಾರು ಬಿಟ್ರಲ್ಲ. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ದೊಡ್ಡ ಹೀರೋಯಿನ ನೀನು. ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಒಂದ್ ತಿಳ್ಕೊ, ಕಾಲೆಳೆಯವರು ಯಾವತ್ತಿದ್ರು ಕಾಲ್ ಕೆಳಗಿರ್ತಾರೆ, ಪ್ರೀತಿ ಅಭಿಮಾನ ಇಟ್ಟರ ಜನ ಹೃದಯದಲ್ಲಿರ್ತಾರೆ. ನಾವು ಕಾಲೆಳಿರಲ್ವೋ, ಕೈ ಮುರಿಯೋ. ಮದುವೆ ಆಗಿಲ್ಲ ಬಿಡಲೇ, ದಿನ ರಾತ್ರಿ ಮಲ್ಗಿರುವಾಗ ಇದೇ ಕೈಲಿ ನಮ್ಮ ಹುಡುಗಿ ತಾಲಿ ಕಟ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೀನಿ ಬಿಡಲೇ. ನಮಸ್ತೆ ಸರ್. ಏಯ್, ಕಾಲಲ್ಲಿ ನಮಸ್ತೆ ಅಂತಿದ್ಯಾ, ಕೈಗೇನೋ ಆಗಿದೆ? ಕೈ ತಲೆಗೆ ಸಪೋರ್ಟ್ ಕೊಟ್ಟಿದ್ಯಲ್ಲ ಸರ್, ಹೆಂಗ್ ಹೊಡಿಲಿ? ಈ ಕೈಗೆ ಏನಾಗಿದೆ? ಅಂಟೊಳೆ ಕೈಲಿ ಯಾರಾದ್ರೂ ಆಫೀಸರ್ ಸಲ್ಯೂಟ್ ಹೊಡಿತಾರ ಸರ್? ಹೌದಾ? ಎಲ್ಲಿ ಇನ್ನೊಂದ್ಸರಿ ಮಾಡು ನೋಡೋಣ. ಸರ್, ಹೋಗ್ ಬರೋರ್ಗೆಲ್ಲ ಸಲ್ಯೂಟ್ ಹೊಡಿತೀನಿ ಅಂತ ಬೋರ್ಡ್ ಹಾಕೊಂಡಿದ್ದೀನ. ಇದು ಲಾಸ್ಟು, ಇನ್ನೊಂದ್ಸಲಿ ಕೇಳಬಾರ್ದು. ನಮಸ್ತೆ ಸರ್. ನೀನ್ ಕಾಲ್ ತೋರ್ಸ್ ನಮಸ್ತೆ ಅಂದಿದ್ದಕ್ಕೆ ನನಗೆ ಕೋಪ ಬರ್ತಿಲ್ಲ. ಚಡ್ಡಿ ಹಾಕ್ದೇನೆ ನಮಸ್ತೆ ಹೇಳ್ತಿದ್ಯಲ್ಲ, ಎಷ್ಟು ಕೊಬ್ಬು ನನ್ನ ಮಗನೇ ನಿನಗೆ. ಏನ್ ಸರ್ ಇದು? ಮಾನವಂತರಿರೋ ಊರು, ಸುಮ್ಮನೆ ದೊಂಬಿ ಹಬ್ಬಿಸ್ಬೇಡಿ. ನಿಮ್ಗೆ ಕೇಸ್ ಶಾರ್ಟೇಜ್ ಆದ್ರೆ ATM ದರೋಡೆ ಮಾಡೋದ್ನಲ್ಲ ಅವ್ನು ಹಿಡ್ಕೊಳ್ಳಿ, ಇಲ್ಲ ಡೆಲ್ಲಿಗೋ ಬಾಂಬೆಗೋ ಹೋಗಿ ಅಲ್ಲಿ ಅಮಾಯಕ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರಲ್ಲ ಆ ನನ್ನ ಮಕ್ಕಳನ್ನ ಹಿಡ್ಕೊಳ್ಳಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಮಲಗಿರೋ ಕನ್ನಡದ ಕಂದಮ್ಮಗಳಿಗೆ ತೊಂದರೆ ಕೊಡಬೇಡಿ. ನನ್ನ ಮಗನೇ, ನನ್ ಸುಪೀರಿಯರ್ ಆಫೀಸರ್ಸೇ ನನ್ಗೆ ಆರ್ಡರ್ ಮಾಡೋದಿಲ್ಲ, ಅಂಥದ್ರಲ್ಲಿ ನೀನ್ ನನ್ಗೆ ಆರ್ಡರ್ ಮಾಡ್ತೀಯಾ? ನನ್ನ ಮಗನೇ, ಸರ್ಪದ ಜೊತೆ ಸರ್ಸ ಆಡಬೇಡಿ ಸರ್. ಸಾರ್ಗೆ ಎಂತೆಂತ ಸರ್ಪಗಳು ಸಲ್ಯೂಟ್ ಹೊಡ್ದವೆ ಅಲ್ವಾ ಸರ್? ನಿಮ್ಗೆ ಆಟ ಆಗೋಯ್ತು. ಏನ್ರ ಇದೆಲ್ಲ? ಯಾರಿ ಗೌಡ್ರೆ ಅದು? ಅವಳ ಕರೀನಾ ಕಪೂರ್. ನಂತರ ನಿಂತರ ನೀರಲ್ಲಿ ಸ್ನಾನ ಮಾಡಲ್ಲ, ಹಾಲಲ್ಲಿ ಸ್ನಾನ ಮಾಡ್ತಾಳೆ. ಅದಕ್ಕೆ ಹಾಲ್ಕೋವ ತರ ಇದ್ದಾಳೆ. ಅಯ್ಯ, ಅದನ್ ಬಿಡಿ ಸರ್, ಪಕ್ಕದಲ್ಲಿ ನಮ್ಮ ಹುಡುಗಿ ನೋಡಿ, ಅವಳ ಹೆಸರು ಕತ್ರೀನಾ ಕೈಫು ಅಂತ. ಎಣ್ಣೆ ಹೊಡೆದ್ರೇ ನಶೆ, ನಮ್ಮ ಹುಡುಗಿನ ನೋಡ್ತಿದ್ರೇನೇ ನಶೆ. ಅವಳು ಕತ್ರಿ, ನೀನ್ ಛತ್ರಿ, ನಿಮ್ಮಿಬ್ಬರಿಗೂ ಜೋಡಿನ? ಅಯ್ಯೋ, ಪಿಸಿ ಕಾಮಿಡಿ PC-ಗೂ ಇನ್ಸ್ಪೆಕ್ಟರ್ಗೂ ವ್ಯತ್ಯಾಸ ಗೊತ್ತಿಲ್ಲ ನನ್ನ ಮಕ್ಕಳ ನಿಮ್ಗೆ? ಸ್ಟೈಲ್ ಆಗಿ ಪೋಸ್ಟರ್ ನಲ್ಲಿ ಇನ್ಸ್ಪೆಕ್ಟರ್ ಹೋಗ್ತಿರಲ್ಲ. ಹೊಡಿಬೇಡಿ ಸರ್. ಪಿಕ್ಚರ್ ಅಲ್ಲಿ ದರ್ಶನ್ ಸುದೀಪ್ ನಿಮ್ಮನ್ನ ಕೇಳ್ಬಿಟ್ಟೆ ಪೊಲೀಸ್ ರೋಲ್ ಮಾಡ್ತಾರೆ ಸರ್. ಅವ್ರನ್ನ ಕೇಳಕ್ಕಾಗಲ್ಲ ನೀವು. ಯಾಕೆ ಹೇಳಿ? ಅವ್ರ ಫ್ಯಾನ್ಸ್ ಇದಾರೆ, ಗುಂಗ್ತಾರೆ ಅಂತ. ಅಯ್ಯ, ಅದು ಬಿಡಿ ಸರ್. ಅಲ್ಲಿ ಇನ್ನೊಬ್ರು ನಾನೇ SP ಅಂತ ಹೇಳ್ಕೊಂಡು ಊರು ಓಡಾಡ್ತಾವ್ರಂತ. ಊದಟಿ ಅಧ್ಯಕ್ಷ SP ಬಾಲಸುಬ್ರಹ್ಮಣ್ಯ ಸರ್. ಅದೆಲ್ಲ ಕಿತ್ತಾಗ್ರು. ಸರ್, ನಮ್ಮನ್ನ ಸಾಧಾರಣದವ್ರು ಅನ್ಕೋಬೇಡಿ, ನಮ್ದೇ ಗುಂಪಿದೆ, ನಮ್ದೇ ಸಂಘ ಇದೆ. ಸಂಘ ಏನ್ರೋ ಅದು? ಚಿತ್ತು ಸಂಘ? ಚಿಂತೆ ಇಲ್ಲದ ತುಂಡೈಕಳ ಸಂಘ. ನನ್ನ ಮಕ್ಕಳ, ಚಿಂತೆನೆ ಮಾಡದೆ ಮಲಗೋ ಸೋಂಬೇರಿ ನನ್ನ ಮಕ್ಕಳು ನೀವು. ನಿಮಗೊಂದು ಸಂಘ ಬೇರೆ ಬೇಕಾ? ಇದೇನ್ರೋ ಬಾವುಟ? ಅದ ಸರ್, ನಮ್ಮ ಸಂಘದ ಬಾವುಟ ಸರ್. ಏಯ್, ಅದನ್ನು ಕಿತ್ತಾಗ್ರು. ಯಾಕೆ ಹಿಂಗ್ ಓದಾಡ್ತಾ ಇದ್ದೀರಾ? ಕಿತ್ತಾಕದಕ್ಕೊಬ್ನಿದ್ರೆ ಉಳೋದಕ್ಕೊಬ್ನಿದ್ದೇ ಇರ್ತಾನೆ. ನಮ್ಮ ಸಂಘದ ಲಾಯರ್ ಗುಣವಂತನಿಗೊಂದು ಫೋನ್ ಹಾಕಿ, ಮಿಕ್ಕಿದ್ದೆಲ್ಲ ಅವನ್ ನೋಡ್ಕೋತಾನೆ.